ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ರಫೇಲ್ ಫೈಟರ್ ಜೆಟ್ ಖರೀದಿಯನ್ನ ಖಚಿತಪಡಿಸ್ತಾ ಇದೆ. ಮುಂದಿನ ವಾರ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಭಾರತಕ್ಕೆ ಬರಲಿದ್ದಾರೆ. ಆ ಸಂದರ್ಭದಲ್ಲಿ 114 ರಫೇಲ್ ಜೆಟ್ ಖರೀದಿಗೆ ಸಹಿ ಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಭಾರತ ತನ್ನ ಡಿಫೆನ್ಸ್ ಖರೀದಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಘೋಷಣೆ ಮಾಡಿದೆ. ಇನ್ನು ಮುಂದೆ ಆಯುಧಗಳು ಕೇವಲ ಮೇಕ್ ಇನ್ ಇಂಡಿಯಾ ಅಲ್ಲ, ಮೇಡ್ ಇನ್ ಇಂಡಿಯಾ ಮತ್ತು ಓನ್ಡ್ ಬೈ ಇಂಡಿಯಾ ಆಗಬೇಕು ಅಂತ ಭಾರತ ಬಯಸ್ತಾ ಇದೆ. ಸೋರ್ಸ್ ಕೋಡ್ ಅನ್ನೋದಿನ್ನು ಆಪ್ಷನಲ್ ಅಲ್ಲ, ಅದು ಕಡ್ಡಾಯ ಆಗುತ್ತೆ. ಹಾಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇರೋ ಕಂಪನಿಗಳ ಜೊತೆಗೆ ಮಾತ್ರ ಖರೀದಿಯನ್ನು ಮಾಡೋದಕ್ಕೆ ಭಾರತ ನಿರ್ಧಾರ ಮಾಡ್ತಾ ಇದೆ. ಹಾಗಾದ್ರೆ ಭಾರತದ ಹೊಸ ಆಯುಧ ಖರೀದಿ ನಿಯಮಾವಳಿಗಳಲ್ಲಿ ಏನಿದೆ? ಫ್ರಾನ್ಸ್ನ ರಫೇಲ್ ಯುದ್ಧ ವಿಮಾನಗಳು ನಮ್ಮಲ್ಲಿ ಎಷ್ಟು ತಯಾರಾಗುತ್ತವೆ, ಎಷ್ಟು ನೇರವಾಗಿ ಆಮದಾಗುತ್ತವೆ ಮತ್ತು ಸೋರ್ಸ್ ಕೋಡ್ನ ವಿಷಯ ಏನಾಯಿತು, ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ರಫೇಲ್ ಯುದ್ಧ ವಿಮಾನದ ಅತಿ ದೊಡ್ಡ ಇನ್ಫ್ಲೂಯೆನ್ಷಿಯರ್ ಅಂತ ಜಗತ್ತಲ್ಲಿ ಯಾರಾದರೂ ಇದ್ರೆ ಅದು ಭಾರತನೇ. ನಿಮಗೆ ಗೊತ್ತಿರಲಿ, ಫ್ರಾನ್ಸ್ನ ರಫೇಲ್ಗಳಿಗೆ ಅಂಥ ದೊಡ್ಡ ಮಾರುಕಟ್ಟೆ ಏನೂ ಇರಲಿಲ್ಲ. ಆದರೆ ಯುದ್ಧ ವಿಮಾನಗಳು ಚೆನ್ನಾಗಿದ್ವು. ಭಾರತ ಮೊದಲ ಹಂತದಲ್ಲಿ 36 ರಫೇಲ್ಗಳನ್ನು ಖರೀದಿ ಮಾಡ್ತು. ಇಲ್ಲಿ ಭಾರತ ಖರೀದಿ ಮಾಡ್ತು ಅಂದ ಕೂಡಲೇ ಅರಬ್ ದೇಶಗಳು, ಈಶಾನ್ಯ ಏಷ್ಯಾದ ದೇಶಗಳು ಕೂಡ ರಫೇಲ್ ಯುದ್ಧ ವಿಮಾನ ಖರೀದಿಗೆ ಮುಂದಾದವು. ರಫೇಲ್ಗೊಂದು ದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಯಿತು. ಇನ್ನು ಈ ಯುದ್ಧ ವಿಮಾನ ನಿರೀಕ್ಷೆಗಳನ್ನೇನು ಸುಳ್ಳಾಗಿಸಲಿಲ್ಲ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅವು ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅಬ್ಬರ ಇಟ್ವು. ಅದರಲ್ಲೂ ರಫೇಲ್ ಯುದ್ಧ ವಿಮಾನಗಳು ರಡಾರ್ಗಳನ್ನು ಮತ್ತು ಶತ್ರುಗಳ ಮಿಸೈಲ್ಗಳನ್ನು ತಮ್ಮ ಫಾಲ್ಸ್ ಸಿಗ್ನೇಚರ್ಗಳ ಮೂಲಕ ಯಾಮಾರಿಸೋ ಪರಿ ಇದೆಯಲ್ಲ, ಅದು ಸಾಕಷ್ಟು ದೇಶಗಳ ರಕ್ಷಣಾ ತಜ್ಞರನ್ನು ಆಶ್ಚರ್ಯಕ್ಕೂ ಈಡು ಮಾಡ್ತು. ಈಗ ಭಾರತ ತನ್ನ ವಾಯುಪಡೆಗಾಗಿ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋ ನಿರ್ಧಾರ ಮಾಡಿದೆ. ಅದರಲ್ಲಿ ಸುಮಾರು 14 ಯುದ್ಧ ವಿಮಾನಗಳು ಫ್ರಾನ್ಸ್ನಿಂದ ಸಿದ್ಧವಾಗಿ ಭಾರತಕ್ಕೆ ಬರುತ್ತವೆ. ಇನ್ನು 100 ವಿಮಾನಗಳನ್ನು ನಮ್ಮಲ್ಲೇ ತಯಾರು ಮಾಡ್ತಾರೆ. ಗೆಳೆಯರೆ, ಇಲ್ಲಿ ಭಾರತಕ್ಕೆ ಅಮೆರಿಕ ತನ್ನ F-35ಗಳನ್ನು ಆಫರ್ ಮಾಡ್ತಾ ಇತ್ತು. ರಷ್ಯಾ Su-57 ಕೊಡೋದಕ್ಕೆ ಸಿದ್ಧ ಆಗಿತ್ತು. ಸ್ಯಾಪ್ ಗ್ರಿಪನ್ ಕೂಡ 100% ಟೆಕ್ನಾಲಜಿ ಟ್ರಾನ್ಸ್ಫರ್ ಜೊತೆಗೆ ತನ್ನ ಯುದ್ಧ ವಿಮಾನಗಳನ್ನು ಕೊಡೋದಕ್ಕೆ ಮುಂದೆ ಬಂದಿತ್ತು. ಇಷ್ಟಾದರೂ ಭಾರತ ರಫೇಲ್ಗಳನ್ನೇ ಯಾಕೆ ಖರೀದಿ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡದೇ ಇರೋದಿಲ್ಲ. ಮೊದಲನೇದಾಗಿ, ನಮ್ಮಲ್ಲಿ ಇರಬೇಕಾದಷ್ಟು ಯುದ್ಧ ವಿಮಾನಗಳಿಲ್ಲ. ನಮ್ಮ ವಾಯುಪಡೆಗೆ ಸ್ಯಾಂಕ್ಷನ್ ಆಗಿರೋದು 42 ಸ್ಕ್ವಾಡ್ರನ್ಗಳು. ಒಂದು ಸ್ಕ್ವಾಡ್ರನ್ ಅಂದರೆ ಸುಮಾರು 18 ಯುದ್ಧ ವಿಮಾನಗಳಿರುತ್ತವೆ. ಅಂಥ 42 ಸ್ಕ್ವಾಡ್ರನ್ಗಳು ಬೇಕು ಅಂತ ಹೇಳ್ತಾರೆ. ಅದು ಕೂಡ ಹಳೆ ಲೆಕ್ಕಾನೆ. ಈಗ ನಾವು ಚೈನಾ, ಪಾಕಿಸ್ತಾನ ಎರಡನ್ನು ಒಟ್ಟೊಟ್ಟಿಗೆ ಎದುರಿಸಬೇಕು ಅಂದರೆ, ಹಾಗೆ ಚೈನಾದ ಯುದ್ಧ ವಿಮಾನಗಳ ಸಂಖ್ಯೆ ಮತ್ತು ಶಕ್ತಿಯನ್ನು ಸರಿಗಟ್ಟೋ ಪ್ರಯತ್ನವನ್ನು ನಾವು ಮಾಡಬೇಕು ಅಂದರೆ ನಮಗೆ ಇನ್ನೂ ಹೆಚ್ಚಿನ ಸ್ಕ್ವಾಡ್ರನ್ಗಳ ಅಗತ್ಯ ಇರುತ್ತೆ. ಆದರೂ ಅಟ್ಲೀಸ್ಟ್ 42 ಆದರೂ ನಮ್ಮ ಬಳಿ ಇವೆಯಾ? ಗೆಳೆಯರೆ, ಸದ್ಯಕ್ಕೆ ನಮ್ಮ ಹತ್ರ ಆಕ್ಟಿವ್ ಆಗಿರೋದು 29ರಿಂದ 31 ಸ್ಕ್ವಾಡ್ರನ್ಗಳು ಮಾತ್ರ. ಸಮಯಕ್ಕೆ ಸರಿಯಾಗಿ ತೇಜಸ್ ಮಾರ್ಕ್ 1 ಸಿಕ್ಕಿದ್ರೆ ನಮ್ಮ ವಾಯುಪಡೆಯ ಸಮಸ್ಯೆ ಒಂದಷ್ಟು ಕಡಿಮೆ ಆಗ್ತಾ ಇತ್ತೇನೋ. ಆದರೆ ಅದು ಕೂಡ ನಮಗಿನ್ನೂ ಸಿಕ್ಕಿಲ್ಲ. ಇನ್ನು ನಮ್ಮ ಶತ್ರುಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ನಾನು ಪಾಕಿಸ್ತಾನವನ್ನು ಈ ವಿಷಯದಲ್ಲಿ ಭಾರತದ ಜೊತೆ ಹೋಲಿಕೆ ಕೂಡ ಮಾಡೋದಿಲ್ಲ. ಆದರೆ ಚೈನಾ ಇದೆ ನೋಡಿ, ಅವ್ರ ಹತ್ರ ಈಗಾಗಲೇ 5ನೇ ತಲೆಮಾರಿನ ಯುದ್ಧ ವಿಮಾನ ಮಾದರಿಗಳಿವೆ. ಅವರು J-35 ಇಟ್ಕೊಂಡಿದ್ದಾರೆ. ಹಾಗೆ J-20 ಕೂಡ 5ನೇ ತಲೆಮಾರಿನ ಯುದ್ಧ ವಿಮಾನ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಅವು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ನಾವು ನೋಡಿಲ್ಲದೆ ಇರಬಹುದು. ಆದರೆ ಅವ್ರ ಹತ್ರ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿವೆ ಅನ್ನೋ ಮಾಹಿತಿಯನ್ನು ನಾವು ನಿರ್ಲಕ್ಷ್ಯ ಮಾಡೋದಕ್ಕೆ ಬರೋದಿಲ್ಲ. ಇನ್ನು ನಮ್ಮ ಬಳಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿಲ್ಲ. ನಾವು ಬಳಸ್ತಾ ಇರೋ ರಫೇಲ್ ಕೂಡ 4.5 ಜನರೇಷನ್ನ ಯುದ್ಧ ವಿಮಾನನೇ. ಇನ್ನು ಸ್ವದೇಶಿ ನಾವೇ ತಯಾರು ಮಾಡ್ಕೊಳ್ಳೋದು ಇದೆಲ್ಲ ಇನ್ನೂ ಕೂಡ ನಮಗೆ ಸಾಧ್ಯ ಆಗಿಲ್ಲ. ಬಹುಶಃ 2034 ಹೊತ್ತಿಗೆ ಭಾರತದ ಬತ್ತಳಿಕೆಯಲ್ಲಿ 5 ಮತ್ತು 5.5 ಜನರೇಷನ್ನ ಸ್ವದೇಶಿ ಯುದ್ಧ ವಿಮಾನಗಳಿರಲೂಬಹುದು. ಆದರೆ ಸದ್ಯಕ್ಕಂತೂ ನಮ್ಮ ಹತ್ರ ಅವಿಲ್ಲ. ಸೊ ಟೆಕ್ನಾಲಜಿಯಲ್ಲಿ ಮತ್ತು ಯುದ್ಧ ವಿಮಾನಗಳ ಸಂಖ್ಯೆಯಲ್ಲಿ ಎರಡರಲ್ಲೂ ನಾವು ಚೈನಾಗಿಂತ ಹಿಂದಿದ್ದೀವಿ. ಹೀಗಾಗಿ ಭಾರತ ವಾಯುಪಡೆಯ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು. ಅದಕ್ಕಾಗಿ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೆ. ಹಾಗೆ ರಷ್ಯಾದ 5ನೇ ತಲೆಮಾರಿನ ಸುಖಾಯ್ Su-57 ಯುದ್ಧ ವಿಮಾನಗಳ ಜಂಟಿ ತಯಾರಿ ಬಗ್ಗೆ ಕೂಡ ಮಾತುಕತೆಗಳು ನಡೀತಾ ಇವೆ. ಅವುಗಳನ್ನು ನಮ್ಮ HALನ ನಾಸಿಕ್ ಘಟಕದಲ್ಲಿ ಭಾರತ ತಯಾರು ಮಾಡೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದರ ಸಂಪೂರ್ಣ ಸೋರ್ಸ್ ಕೋಡ್ ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ ಕೊಡೋದಕ್ಕೆ ರಷ್ಯಾ ಸಿದ್ಧ ಇದೆಯಂತೆ. ಆದರೆ ರಷ್ಯಾದಿಂದ Su-57 ಖರೀದಿ ಮಾಡಿದರೆ ನಾವು ಕಾಟ್ಸಾ ಹಾಕ್ತೀವಿ ಅಂತ ಅಮೆರಿಕ ಹೆದರಿಸ್ತಾ ಇರೋದ್ರಿಂದ ಇಲ್ಲಿ ಭಾರತ ಈ ಯುದ್ಧ ವಿಮಾನಗಳ ವಿಷಯದಲ್ಲಿ ಏನು ಮಾಡುತ್ತೆ ಅನ್ನೋ ಕುತೂಹಲ ಹಾಗೆ ಉಳ್ಕೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಈಗ ಭಾರತದ ರಕ್ಷಣಾ ಇಲಾಖೆ ಆಯುಧ ಖರೀದಿಗೆ ಹೊಸ ನಿಯಮಗಳನ್ನು ಜಾರಿ ಮಾಡಿ ಆದೇಶವನ್ನು ಹೊರಡಿಸಿದೆ. ಸ್ನೇಹಿತರೆ, ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ
ಒಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಅದಕ್ಕೆ ಅವರು ಬೆಸ್ಟ್ ಆಫರ್ ಪ್ರೈಸ್ ಅನ್ನ ಅದಕ್ಕೆ ಕೊಡ್ತಾ ಇದ್ದಾರೆ, ಕೇವಲ 18,700 ರೂಪಾಯಿ. ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರಂ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ, ಸುಚೀಂದ್ರಂ, ತಂಜಾವೂರು, ಶ್ರೀರಂಗಮಗಳಿಗೆ 3 ರಾತ್ರಿ 4 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ ಇರುತ್ತೆ. 3 ಸ್ಟಾರ್ ಹೋಟೆಲ್ ಅಲ್ಲಿ ಊಟ ಮತ್ತು ವಸತಿ ಇರುತ್ತೆ. ತೃಪ್ತಿಯಾಗೋ ಹಾಗೆ ದೇವರ ದರ್ಶನ ಮಾಡಿಸ್ತಾರೆ. ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಫ್ರೀ ಇರುತ್ತೆ. 24x7 ಟೂರ್ ಮ್ಯಾನೇಜರ್ ನಿಮ್ ಜೊತೆ ಇರ್ತಾರೆ. ಸೀನಿಯರ್ ಸಿಟಿಸನ್ಸ್ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ತಗೋತಾರೆ. ಇಲ್ಲಿಂದ ಹೊರಡುವ ದಿನಾಂಕ ಮಾರ್ಚ್ 13. ಕೆಲವೇ ಸೀಟುಗಳು ಲಭ್ಯ ಇವೆಯಂತೆ. ಆಸಕ್ತರು 7022848666 702228486666 ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಈಗ ಖರೀದಿ ಮಾಡ್ತಾ ಇರೋ ರಫೇಲ್ ಯುದ್ಧ ವಿಮಾನಗಳಲ್ಲಿ ಸಂಪೂರ್ಣ TOT ಅಂದರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಇಲ್ಲ. ಸ್ವಲ್ಪ ಮಟ್ಟಿಗೆ ಅವರು ರಫೇಲ್ ತಂತ್ರಜ್ಞಾನವನ್ನು ಭಾರತದ ಜೊತೆ ಹಂಚ್ಕೋತಾರೆ, ಆದರೆ ಪೂರ್ತಿಯಾಗಿ ನಮಗದನ್ನು ಕೊಡೋದಿಲ್ಲ. ಇಲ್ಲಿ ಭಾರತಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸೋರ್ಸ್ ಕೋಡ್. ಸ್ನೇಹಿತರೆ, ಸೋರ್ಸ್ ಕೋಡ್ ಕೊಟ್ಟರೆ ಭಾರತ ಯುದ್ಧ ವಿಮಾನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ನಮ್ಮ ಆಯುಧಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಈಗ ರಫೇಲ್ ಅಲ್ಲಿ ಫ್ರಾನ್ಸ್ ಮತ್ತು UK ಸಿದ್ಧಪಡಿಸಿದ ಸ್ಕಾಲ್ಪ್ ಮಿಸೈಲ್ಗಳನ್ನು ಬಳಸೋದಕ್ಕೆ ಅವಕಾಶ ಇದೆ. ಆದರೆ ಪ್ರತಿ ಬಾರಿ ನಾವು ಸ್ಕಾಲ್ಪ್ಗಳನ್ನೇ ಖರೀದಿ ಮಾಡ್ತಾ ಇರಬೇಕಾಗತ್ತೆ. ಸ್ಕಾಲ್ಪ್ ಅನ್ನೋದು ಚೆನ್ನಾಗಿಲ್ಲ ಅಂತಲ್ಲ, ಅದನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಬಳಸ್ತು. ಈಗ ಮತ್ತೆ ಸುಮಾರು 300 ಮಿಸೈಲ್ಗಳಿಗೆ ಭಾರತ ಬೇಡಿಕೆಯನ್ನು ಸಲ್ಲಿಸೋದಕ್ಕೆ ಸಿದ್ಧ ಆಗ್ತಾ ಇದೆ. ಆದರೆ ಸ್ಕಾಲ್ಪ್ಗೆ ಸರಿಸಮಾನವಾದ ಮಿಸೈಲುಗಳು ನಮ್ಮ ಹತ್ರ ಕೂಡ ಇವೆ. ನಾವು ನಮ್ಮ ಮಿಸೈಲ್ಗಳನ್ನು ಬಳಸೋದಕ್ಕೆ ಸಾಧ್ಯ ಆದರೆ ಡಿಪೆಂಡೆನ್ಸಿ ಅನ್ನೋದು ಕಡಿಮೆ ಆಗುತ್ತೆ. ಯುದ್ಧದ ಸಂದರ್ಭದಲ್ಲಿ ಫ್ರಾನ್ಸ್ನ ಮಿಸೈಲ್ಗಳಿಗಾಗಿ ಕಾಯ್ತಾ ಕೂತ್ಕೋಬೇಕಾದ ಅಗತ್ಯ ಬರೋದಿಲ್ಲ. ಹಾಗೆ ನಮ್ಮದೇ ಮಿಸೈಲ್ಗಳನ್ನು ಬಳಸಿದ್ರೆ ಅದು ಕಾಸ್ಟ್ ಎಫೆಕ್ಟಿವ್ ಕೂಡ ಆಗುತ್ತೆ. ಜೊತೆಗೆ ಯುದ್ಧ ವಿಮಾನಗಳಲ್ಲಿ ಏವಿಯಾನಿಕ್ಸ್ ನಿಂದ ಆಯುಧಗಳ ಇಂಟಿಗ್ರೇಷನ್ ವರೆಗೆ ಎಲ್ಲವನ್ನ ನಮಗೆ ಹೇಗೆ ಬೇಕೋ ಹಾಗೆ ಬದಲಿಸಿಕೊಳ್ಬೇಕು ಅಂದ್ರೆ ಸೋರ್ಸ್ ಕೋಡ್ ನಮ್ಮ ಹತ್ರ ಇರಬೇಕಾಗತ್ತೆ. ಆಗ ಮಾತ್ರ ವಿಮಾನ ಸಂಪೂರ್ಣ ನಮ್ಮ ಸಾರ್ವಭೌಮತ್ವಕ್ಕೆ ಒಳಪಟ್ಟಂತಾಗತ್ತೆ. ರಕ್ಷಣಾ ದೃಷ್ಟಿಯಿಂದ ನಾವು ಸ್ವಾಯತ್ತತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಸೋರ್ಸ್ ಕೋಡ್ ಬೇಕು. ಆದರೆ ಯುದ್ಧ ವಿಮಾನಗಳನ್ನು ತಯಾರು ಮಾಡೋ ಕಂಪನಿಗಳು ಸೋರ್ಸ್ ಕೋಡನ್ನು ಕೊಡೋದಕ್ಕೆ ಒಪ್ಪೋದಿಲ್ಲ. ಅದು ಸಿಕ್ಕಿದ ನಂತರ ವಿಮಾನ ತಯಾರಿಕಾ ಕಂಪನಿಯ ಅಗತ್ಯನೇ ಖರೀದಿದಾರರಿಗಿರೋದಿಲ್ಲ. ಆ ಯುದ್ಧ ವಿಮಾನದ ಅತಿ ಮುಖ್ಯ ಆಪರೇಷನಲ್ ಸಾಫ್ಟ್ವೇರೇ ಅವರಿಗೆ ಸಿಕ್ಕಂತಾಗಿ ಬಿಡುತ್ತೆ. ಆಮೇಲೆ ಅವರು ಎಲ್ಲವನ್ನ ತಮಗೆ ಹೇಗೆ ಬೇಕೋ ಹಂಗೆ ಬದಲಾಯಿಸ್ಕೊಳ್ತಾರೆ. ಯುದ್ಧ ವಿಮಾನವನ್ನು ಉನ್ನತೀಕರಿಸ್ಕೊಳ್ಳೋದಕ್ಕೆ ಕೂಡ ಅವರಿಗೆ ಮೂಲ ಕಂಪನಿಯ ಸಹಾಯನೇ ಬೇಕಾಗುವುದಿಲ್ಲ. ಹೀಗಾಗಿನೇ ಸೋರ್ಸ್ ಕೋಡ್ ಕೊಡೋದಕ್ಕೆ ಆಯುಧ ತಯಾರಿಕಾ ಕಂಪನಿಗಳು ಹಿಂಜರಿಯತ್ವೆ. ಇಲ್ಲಿ ಕೂಡ ರಫೇಲ್ ಸೋರ್ಸ್ ಕೋಡ್ ಅನ್ನ ಭಾರತಕ್ಕೆ ಕೊಡ್ತಾ ಇಲ್ಲ. ಆದ್ರೆ ಈ ಬಾರಿ ಭಾರತ ಖರೀದಿ ಮಾಡ್ತಾ ಇರೋದು 10-20 ಅಲ್ಲ, 114 ರಫೇಲ್ ಯುದ್ಧ ವಿಮಾನಗಳನ್ನ. ಸೊ ಭಾರತಕ್ಕೆ ಡಸಾಲ್ಟ್ ಸಾಫ್ಟ್ವೇರ್ನ ಆಪರೇಷನಲ್ ಆಕ್ಸೆಸ್ ಅನ್ನು ಕೊಡ್ತಾ ಇದೆ. ಅಂದ್ರೆ ಆ ಯುದ್ಧ ವಿಮಾನದಲ್ಲಿ ಭಾರತ ತನಗೆ ಬೇಕಾದಂತೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ಆಪರೇಷನಲ್ ಆಕ್ಸೆಸ್ ಸಹಾಯ ಮಾಡುತ್ತೆ. ತನಗೆ ಬೇಕಾದ ಮಿಸೈಲ್ಗಳನ್ನ, ತನಗೆ ಬೇಕಾದ ರಡಾರ್ಗಳನ್ನ, ಏವಿಯಾನಿಕ್ಸ್ ಅನ್ನ ಅಳವಡಿಸಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗೆ ವೆಪನ್ ಇಂಟಿಗ್ರೇಷನ್ನ ಜೊತೆಗೆ ಏರ್ ಡಿಫೆನ್ಸ್, ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳ ಜೊತೆ ಕೂಡ ರಫೇಲ್ ಅನ್ನ ಜೋಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರಿಂದ ರಫೇಲ್ ಯುದ್ಧ ವಿಮಾನವನ್ನು ಇನ್ನುಳಿದ ಯುದ್ಧ ವಿಮಾನಗಳ ಜೊತೆ ಸಂವಹನಕ್ಕೆ ಇಂಟಿಗ್ರೇಟ್ ಮಾಡುವ ಅವಕಾಶ ಸಿಗುತ್ತೆ ಮತ್ತು ವಾಯುಪಡೆಯ ಕೋಆರ್ಡಿನೇಷನ್ ಕೂಡ ಇದರಿಂದ ಹೆಚ್ಚಾಗುತ್ತೆ. ಅದನ್ನು ಮಾಡಿಕೊಡೋದಕ್ಕೆ ರಫೇಲ್ ಒಪ್ಕೊಂಡಿದೆ. ಭಾರತ ಇಷ್ಟಕ್ಕೆ ಖುಷಿಯಾಗುತ್ತಾ ಗೊತ್ತಿಲ್ಲ. ಡಸಾಲ್ಟ್ ಮೇಲೆ ಇನ್ನಷ್ಟು ಒತ್ತಡವನ್ನು ಭಾರತ ಹೇರಲೂಬಹುದು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಭಾರತದ ರಕ್ಷಣಾ ಇಲಾಖೆ ಈಗ ತನ್ನ ಖರೀದಿ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ತರ್ತಾ ಇದೆ. ಇನ್ನು ಮುಂದೆ ಯಾವುದೇ ದೊಡ್ಡ ಪ್ರಮಾಣದ ಆಯುಧ ಖರೀದಿ ಆದಾಗಲೂ ಅಲ್ಲಿ ಸಾಫ್ಟ್ವೇರ್ ಆಕ್ಸೆಸ್ ಅಲ್ಲ, ಸೋರ್ಸ್ ಕೋಡನ್ನೇ ಭಾರತಕ್ಕೆ ಕೊಡಬೇಕಾಗತ್ತೆ. ಸಂಪೂರ್ಣ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅಲ್ಲಿಂದ ಆಯುಧಗಳ ಪಾರ್ಟ್ಸನ್ನು ತಂದು ಇಲ್ಲಿ ಅಸೆಂಬಲ್ ಮಾಡೋದಕ್ಕೆ ಆಗೋದಿಲ್ಲ. ಆಯುಧ ಮೇಡ್ ಇನ್ ಇಂಡಿಯಾ ಆಗಬೇಕು. ಅದರ ಪೂರ್ತಿ ಓನರ್ಶಿಪ್ ಭಾರತದ ಬಳಿಯೇ ಇರಬೇಕು ಅಂತ ಭಾರತ ಬಯಸ್ತಾ ಇದೆ. ಗೆಳೆಯರೆ, ಈಗ ನಾವು ರಷ್ಯಾದ Su-57 ತಗೊಂಡು ಬಂದ್ವಿ ಅಂತ ಇಟ್ಟುಕೊಳ್ಳಿ. ಅದರಲ್ಲಿ ನಾವು ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ತೀವಿ ನಿಜ. ಆದರೆ ಅದನ್ನೇ ರಷ್ಯಾ ನಾಳೆ ಚೈನಾಗೂ ಕೊಡುತ್ತೆ. ಒಂದು ವೇಳೆ ಚೈನಾ ಹಾಗೂ ಭಾರತದ ನಡುವೆ ಯುದ್ಧ ಆದರೆ ಇಬ್ಬರ ಬಳಿ ಇರೋದು ಒಂದೇ ಯುದ್ಧ ವಿಮಾನ ಆದಾಗ ಅಲ್ಲಿ ಸರ್ಪ್ರೈಸ್ ಅನ್ನೋದೇ ಇರೋದಿಲ್ಲ. ಆ ವಿಮಾನದ ತಾಕತ್ತು, ಬಲಹೀನತೆ ಎರಡೂ ದೇಶಗಳಿಗೆ ಗೊತ್ತಿರುತ್ತೆ. ಇನ್ನು ರಷ್ಯಾ ತನ್ನ ಆಯುಧಗಳಲ್ಲಿ ಚೈನಾದ ವಸ್ತುಗಳನ್ನು ಬಳಸ್ತಾ ಹೋದರೆ ನಾಳೆ ಯುದ್ಧದ ಟೈಮಲ್ಲಿ ಚೈನಾ ಅದನ್ನು ಹ್ಯಾಕ್ ಮಾಡಿದರೆ ಏನು ಮಾಡೋದು? ಇದು ಯಾವುದೂ ಕೂಡ
ದೇಶದ ಭದ್ರತೆಯ ದೃಷ್ಟಿಯಿಂದ ಖಂಡಿತ ಒಳ್ಳೆಯದಲ್ಲ. ಇನ್ನು ನಾವು ನಮ್ಮಲ್ಲಿ ತಯಾರು ಮಾಡೋ ಯುದ್ಧ ವಿಮಾನಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡಬೇಕು ಅಂದ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಆಗ ತಯಾರಿಕಾ ಕಂಪನಿ ಯಾವ ದೇಶದಲ್ಲಿರುತ್ತೋ ಆ ದೇಶದ ಅನುಮತಿಯನ್ನು ಭಾರತ ಪಡ್ಕೋಬೇಕಾಗತ್ತೆ. ಅಂದರೆ ಆ ಆಯುಧದ ಮೇಲೆ ಭಾರತಕ್ಕೆ ಸಂಪೂರ್ಣ ಹಕ್ಕಿರುವುದಿಲ್ಲ. ಇಂಥ ತಲೆನೋವುಗಳನ್ನು ತಪ್ಪಿಸ್ಕೋಬೇಕು ಅಂದರೆ ಆಯುಧ ಸಂಪೂರ್ಣವಾಗಿ ನಮ್ಮಲ್ಲೇ ತಯಾರಾಗಬೇಕು, ಅದರ ಮೇಲೆ ನಮಗೆ ಪೂರ್ತಿ ಹಿಡಿತಾ ಇರಬೇಕು, ಅದು ನಮ್ಮ ಮಾಲೀಕತ್ವಕ್ಕೆ ಒಳಪಟ್ಟಿರಬೇಕು. ಹೀಗಾಗಿ ಖರೀದಿ ನಿಯಮಗಳು ಬದಲಾಗ್ತಾ ಇವೆ. ಸಾಮಾನ್ಯವಾಗಿ ಯಾವುದೇ ಖರೀದಿಗಳಲ್ಲಿ L1 ನಿಯಮವನ್ನು ಪಾಲಿಸಲಾಗುತ್ತೆ. L1 ಅಂದರೆ ಯಾರು ಕಡಿಮೆ ಬೆಲೆಗೆ ಕೋಟ್ ಮಾಡಿರ್ತಾರೆ ಅವರಿಂದ ಖರೀದಿ ಮಾಡೋ ಬಗ್ಗೆ ಯೋಚಿಸಲಾಗುತ್ತೆ. ಇನ್ನು ಮುಂದೆ ಬಿಡ್ಡಿಂಗ್ ಜೊತೆಗೆ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಅನ್ನು ಕೂಡ ನೋಡ್ತಾರೆ. ಆಯುಧ ಟೆಕ್ನಾಲಜಿ ಸಂಪೂರ್ಣವಾಗಿ ಇಂಡಿಜಿನಿಯಸ್ ಆಗಿರಬೇಕು, ಅದರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ತಯಾರಿಕಾ ಕಂಪನಿ ಬಳಿ ಇರಬೇಕು, ಹಾಗೆ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಕೂಡ ಅವರೇ ಮಾಡಿದ್ದು, ಸೋರ್ಸ್ ಕೋಡ್ ಕೂಡ ಅವ್ರ ಬಳಿ ಇದ್ರೆ ಅಂಥ ಸಂಸ್ಥೆಗಳಿಗೆ ಹೆಚ್ಚು ಅವಕಾಶಗಳನ್ನು ಕೊಡಲಾಗುತ್ತೆ. ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಯಾವುದೋ ಕಂಪನಿ ಅವ್ರ ಹತ್ರ ಸೋರ್ಸ್ ಕೋಡ್ ಇರೋದಿಲ್ಲ, IP ರೈಟ್ಸ್ ಕೂಡ ಇರೋದಿಲ್ಲ, ಅವ್ರಿನ್ಯಾವುದೋ ಕಂಪನಿ ಬಳಿ ಆಯುಧ ತಯಾರು ಮಾಡೋ ಲೈಸೆನ್ಸನ್ನು ಪಡ್ಕೊಂಡು ಅದನ್ನು ಭಾರತಕ್ಕೆ ಮಾರಾಟ ಮಾಡೋ ಹಾಗಾಗಬಾರ್ದು. ಸೊ IPR ಸೋರ್ಸ್ ಕೋಡ್ ಇನ್ಮೇಲೆ ಕಡ್ಡಾಯ ಆಗುತ್ತವೆ. ಸ್ಪೇರ್ಸನ್ನು ಇಂಪೋರ್ಟ್ ಮಾಡ್ಕೊಂಡು ಭಾರತದಲ್ಲಿ ಅವುಗಳನ್ನು ಜೋಡಿಸಿ ಭಾರತದ ಸೇನೆಗೆ ಮಾರಾಟ ಮಾಡೋದಕ್ಕೆ ಇನ್ನೂ ಅವಕಾಶ ಇರೋದಿಲ್ಲ. ಹಾಗೆ ಭಾರತದ ಕಂಪನಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಲಾಗುತ್ತೆ. ನಮ್ಮ ಆಯುಧಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡುವ ಮೂಲಕ ದೇಶಿ ಕಂಪನಿಗಳು ರಿಸರ್ಚ್ ಮತ್ತು ಡೆವಲಪ್ಮೆಂಟನ್ನು ಹೆಚ್ಚು ಮಾಡೋದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಡ್ತಾರೆ. ಇನ್ನು ಸ್ಟಾರ್ಟಪ್ಗಳು ಹೆಚ್ಚಾಗುತ್ತವೆ ಅಂದ ಕೂಡಲೇ ಅಲ್ಲೊಂದು ಸಮಸ್ಯೆ ಉಂಟಾಗುತ್ತೆ. ಅದೇನು ಅಂದರೆ ಬೇರೆ ದೇಶಗಳಿಂದ ಇವರು ಕಾಂಪೋನೆಂಟ್ಗಳನ್ನು ತರಿಸಿ ಅವುಗಳನ್ನು ಇಲ್ಲಿ ಜೋಡಿಸುವ ಕೆಲಸನ ಸುಲಭವಾಗಿ ಮಾಡಿಬಿಡ್ತಾರೆ. ಹಾಗಾಗಬಾರದು ಅನ್ನೋ ಕಾರಣಕ್ಕೆ ನಮ್ಮ ಆರ್ಮಿ ಡಿಸೈನ್ ಬ್ಯೂರೋ ಯಾವುದೇ ಆಯುಧದಲ್ಲೂ ಯಾವುದೇ ಚೈನಾ ಕಾಂಪೋನೆಂಟ್ ಕಾಣಿಸಿದ್ರೂ ಕೂಡ ನಾವು ಅದನ್ನು ಒಪ್ಪೋದಿಲ್ಲ, ಖರೀದಿ ಮಾಡೋದಿಲ್ಲ. ಅಕಸ್ಮಾತ್ ಖರೀದಿಯ ಒಪ್ಪಂದ ಆದ ಮೇಲೆ ಅಂಥದ್ದೇನಾದರೂ ಗೊತ್ತಾದರೆ ಆ ವಸ್ತುಗಳನ್ನು ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಲಾಗುತ್ತೆ ಅಂತ ಹೇಳ್ತಾ ಇದೆ. ಈ ಮೂಲಕ ರಕ್ಷಣಾ ಉಪಕರಣಗಳಲ್ಲಿ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ಮತ್ತು ಆದ್ಯತೆಯನ್ನು ಕೊಡೋ ಕೆಲಸಕ್ಕೆ ಭಾರತದ ರಕ್ಷಣಾ ಇಲಾಖೆ ಕೈ ಹಾಕ್ತಾ ಇದೆ. ಹಾಗೆ ಇನ್ನು ಮುಂದೆ ಪರೀಕ್ಷೆ, ಅಪ್ರೂವಲ್ ಹೀಗೆ ನಾನಾ ಕಾರಣಗಳಿಂದ ಆಯುಧಗಳ ಖರೀದಿ ಮತ್ತು ಅನುಮೋದನೆಗಳು ವಿಳಂಬ ಆಗದ ಹಾಗೆ ನೋಡ್ಕೋಬೇಕು ಅಂತ ಕೂಡ ನಿರ್ಧರಿಸಲಾಗಿದೆ. ಈ ಮೂಲಕ ಸೇನೆಗೆ ಆಯುಧಗಳು ಸಿಗೋದು ವಿಳಂಬ ಆಗಬಾರದು ಅನ್ನೋ ಎಚ್ಚರಿಕೆಯನ್ನು ತಗೊಳ್ತಾ ಇದ್ದಾರೆ. ಸೊ ಈ ಬದಲಾವಣೆಗಳು ರಫೇಲ್ ವಿಷಯದಲ್ಲಿ ಕೂಡ ಅನ್ವಯ ಆಗತ್ವೆ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಅನ್ನೋದು ಗೊತ್ತಾಗಬೇಕಿದೆ. ಗೆಳೆಯರೆ, ಭಾರತ ಆಯುಧಗಳ ವಿಷಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಮಾಡ್ತಾ ಇರೋ ಪ್ರಯತ್ನ ಇದು. ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಆಯುಧ ತಯಾರಿಕಾ ಕಂಪನಿಗಳು ಶುರುವಾಗಿವೆ. ಡ್ರೋನ್ ತಯಾರು ಮಾಡೋ ಸಾಕಷ್ಟು ಕಂಪನಿಗಳು ನಮ್ಮ ಬೆಂಗಳೂರಲ್ಲೇ ಇವೆ. ಆದರೆ ನಮ್ಮಲ್ಲಿನ ದೊಡ್ಡ ಸಮಸ್ಯೆ ಅಂದರೆ ಎಲ್ಲವನ್ನೂ ನಾವು ನಮ್ಮಲ್ಲೇ ಮಾಡ್ಕೊಳ್ಳೋದಿಲ್ಲ, ಬದಲಿಗೆ ಚೈನಾದಿಂದ, ತೈವಾನ್ನಿಂದ, ಇನ್ನೆಲ್ಲಿಂದಲೋ ಪಾರ್ಟ್ಸನ್ನು ತಂದು ಅದನ್ನಿಲ್ಲಿ ಜೋಡಿಸಿ ಮೇಕ್ ಇನ್ ಇಂಡಿಯಾ ಅಂತ ಹಾಕ್ಕೊಂಡು ಇದೆಲ್ಲ ನಮ್ಮದೇ ಅಂತ ಹೇಳ್ಕೊಳ್ಳೋ ಕೆಲಸ ನಮ್ಮಲ್ಲಿ ಆಗಾಗ ನಡೀತಾ ಇರುತ್ತೆ. ನಮ್ಮ ಆಯುಧಗಳಲ್ಲಿ ಚೈನಾ ಪಾರ್ಟ್ಸ್ ಇರೋದು ಎಷ್ಟು ಸೇಫು? ಆಯುಧ ತಯಾರು ಮಾಡ್ತೀವಿ ಅಂತ ಹೇಳ್ಕೊಳ್ಳೋ ಸಾಕಷ್ಟು ಸ್ಟಾರ್ಟಪ್ಗಳು ಆ ಬಗ್ಗೆ ಹೆಚ್ಚು ಆಸ್ಥೆಯನ್ನು ವಹಿಸದೇ ಇರಬಹುದು. ಹಾಗಾಗಬಾರ್ದು ಅಂದರೆ ಒಂದಷ್ಟು ಕಡ್ಡಾಯ ನಿಯಮಗಳು ಜಾರಿಯಾಗಬೇಕು. ಅದನ್ನು ಭಾರತದ ರಕ್ಷಣಾ ಇಲಾಖೆ ಮಾಡ್ತಾ ಇದೆ. ಇದು ಗೆಳೆಯರೆ, ರಫೇಲ್ ಡೀಲ್ ಹಾಗೂ ಹೊಸ ಖರೀದಿಗಳಿಗೆ ಅನ್ವಯವಾಗಲಿರುವ ಹೊಸ ನಿಯಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.